ಇರಾನ್ ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ಶುರುವಾಗಿದೆ. ಇದೇನಾಗ್ತಾ ಇದೆ ಅಂತಂದರೆ ದುಬೈ ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ. ಯಾಕಂದರೆ ಅನೇಕ ಕನ್ನಡಿಗರಲ್ಲಿ ಕೆಲಸ ಮಾಡೋಕ್ಕೆ ಬೇರೆ ಬೇರೆ ಕಾರಣಕ್ಕಾಗಿ ಹೋಗಿದ್ರು. ಈ ಯುದ್ಧದಿಂದಾಗಿ ಅವರು ಕಷ್ಟದಲ್ಲಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ದುಬೈ ಮಧ್ಯಪ್ರಾಚ್ಯ ದೇಶಗಳೇನಿದೆ ಅಲ್ಲಿ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಆದ್ಯತೆ ಕೊಡಬೇಕಾಗಿದೆ ಸರ್ಕಾರ. ಕನ್ನಡಿಗರ ಸುರಕ್ಷತೆಗೆ ಅಗತ್ಯ ಕ್ರಮಕ್ಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಹಾಯವಾಣಿ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನ ಸುರಕ್ಷತೆ ನಮ್ಮ ಆದ್ಯತೆ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿ, ದಾವಣಗೆರೆ ಮೂಲದ ಅನೇಕ ದುಬೈನಲ್ಲಿ ಇರುವವರು ಕೆಲವರು ಲಾಕ್ ಆಗಿದ್ದಾರೆ. ದುಬೈನಲ್ಲಿ ಬಳ್ಳಾರಿ ಮೂಲದ 35 ಪ್ರವಾಸಿಗರು ಲಾಕ್ ಆಗಿದ್ದಾರೆ. ಒಂದೇ ಕುಟುಂಬದ 15 ಜನರು ದುಬೈಯಲ್ಲಿ ಪರದಾಡ್ತಾ ಇದ್ದಾರೆ ಈ ಯುದ್ಧದಿಂದ. ಸಿಎಂಗೆ ಮಾಹಿತಿ ನೀಡಿದ್ದಾರೆ ಶಾಸಕ ನಾರಾ ಭರತ್ ರೆಡ್ಡಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಮಟ್ಟದ ಯುದ್ಧ ಆಗ್ತಾ ಇದೆ. ಈ ಯುದ್ಧದಿಂದ ಆ ದೇಶಗಳಿಗೆ ಎಷ್ಟು ಹಾನಿಯಾಗಿತ್ತು, ಅಲ್ಲಿ ಪ್ರವಾಸಿಗರು ಯಾರು ಹೋಗಿರ್ತಾರೆ ಅವ್ರಿಗೂ ಕೂಡ ಆತಂಕ ಜಾಸ್ತಿ ಆಗಿದೆ. ಮುಖ್ಯವಾಗಿ ಈಗ ಸಾಕಷ್ಟು ಜನ ಕನ್ನಡಿಗರು ಕೂಡ ಅಲ್ಲಿ ಸಿಲುಕೊಂಡಿದ್ದಾರೆ. ದುಬೈಗೆ ಹೋಗಿದ್ರು, ಬೇರೆ ಬೇರೆ ದೇಶಗಳಿಗೆ ಹೋಗಿದ್ರು. ಅಲ್ಲಿ ಏನು ಯುದ್ಧದ ವಾತಾವರಣ ಇದೆ ಆ ಒಂದು ದೇಶಗಳಲ್ಲಿ. ಇನ್ನು ಯಾರ್ಯಾರಲ್ಲಿದ್ದಾರೆ ಕನ್ನಡಿಗರಿಗೆ ಅವರಿಗೆ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವರ ರಕ್ಷಣೆ ಮಾಡುವಂತಹ ಆದ್ಯತೆ ನಮ್ಮದಿದೆ, ನಾವು ಅದನ್ನು ನೋಡ್ಕೊಳ್ತೀವಿ ಅಂತ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಯಾರು ಎಲ್ಲೆಲ್ಲಿ ಸಿಲುಕೊಂಡಿದ್ದಾರೆ ಅವರ ಸಂಪರ್ಕವನ್ನು ಮಾಡಿ ಅವರನ್ನು ಸುರಕ್ಷಿತವಾಗಿ ಕರ್ನಾಟಕಕ್ಕೆ ತರುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೋಸ್ಕರ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಿ ಕೂಡಲೇ ಅವರನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಕನ್ನಡಿಗರು ಸಾಕಷ್ಟು ಜನ ಪ್ರವಾಸಕ್ಕೆ ಹೋಗಿದ್ದಾರೆ. ಒಂದು 30ರಿಂದ 35 ಜನ ಅಂತ ಹೇಳ್ತಿದ್ದಾರೆ. ಅವರನ್ನು ಸುರಕ್ಷಿತ ಸ್ಥಳಕ್ಕೆ ತೆರಳುವಂಥ ಮನವಿ ಕೂಡ ಮಾಡಿದ್ದಾರೆ. ನೀವೆಲ್ಲಿದ್ದೀರಿ, ಅಲ್ಲಿ ನಿಮ್ಮ ಕಡೆ ಏನಾದರೂ ಯುದ್ಧದ ಒಂದು ವಾತಾವರಣ ಇದ್ದರೆ ನೀವು ಸುರಕ್ಷಿತವಾದಂತಹ ಸ್ಥಳದಲ್ಲಿರಿ, ನಾವು ನಿಮ್ಮನ್ನು ಆಮೇಲೆ ಸಂಪರ್ಕ ಮಾಡುವಂಥ ಕೆಲಸ ಮಾಡುತ್ತೇವೆ, ಆದಷ್ಟು ಬೇಗ ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅಂತ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಇದಕ್ಕೋಸ್ಕರ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಸುರಕ್ಷಿತವಾಗಿ ವಾಪಸ್ ಮರಳಬೇಕು. ಬಳ್ಳಾರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೇರೆ ಬೇರೆ ಕರ್ನಾಟಕದವರು ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗಿದ್ದಾರೆ, ಅಲ್ಲೇ ಲಾಕ್ ಆಗಿದ್ದಾರೆ ದುಬೈನಲ್ಲಿ. ಆ ಕಡೆನೂ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ಬರೋಕ್ಕೂ ಆಗ್ತಿಲ್ಲ. ಅವರನ್ನು ಸುರಕ್ಷಿತವಾಗಿ ವಾಪಸ್ ಬರಬೇಕು. ತರುವಂತಹ ಕೆಲಸ ಸರ್ಕಾರ ಮಾಡೋಕ್ಕೋಸ್ಕರ ಯೋಚನೆ ಮಾಡ್ತಾ ಇದೆ. ದುಬೈನಲ್ಲಿ ಬಳ್ಳಾರಿಗೆ ಸೇರಿದಂತಹ ಅಥವಾ ಬಳ್ಳಾರಿ ಮೂಲದ 35 ಪ್ರವಾಸಿಗರು ಅಲ್ಲೇ ಲಾಕ್ ಆಗಿದ್ದಾರಂತೆ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ. ಇನ್ನು ಒಂದೇ ಕುಟುಂಬದ 15 ಜನ ಕೂಡ ಅಲ್ಲೇ ದುಬೈನಲ್ಲಿದ್ದಾರೆ. ಅವರು ಕೂಡ ನಾವು ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ವಾಪಸ್ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯುದ್ಧದ ವಾತಾವರಣ ಇರೋದ್ರಿಂದ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಹೀಗಾಗಿ ಅವರು ಬರೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸರ್ಕಾರನೇ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕೈ ಕಟ್ಕೊಂಡು ಕೂತಿದ್ದಾರೆ. ಈಗ ಸರ್ಕಾರ ಅವರ ಸಹಾಯಕ್ಕೆ ಬರ್ತಾ ಇದೆ, ಸ್ಪಂದಿಸ್ತಾ ಇದೆ, ಅವರ ರಕ್ಷಣೆಯನ್ನು ಮಾಡೋಕ್ಕೆ ಮುಂದಾಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಸಹಾಯವಾಣಿಯನ್ನು ಆರಂಭಿಸಿ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿ ಅವರನ್ನು ಸುರಕ್ಷಿತವಾಗಿ ಯಾವ ರೀತಿಯಾಗಿ ತರಬಹುದು ಅಂತ ಯೋಚನೆಯನ್ನು ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಯುದ್ಧ ಏನಿದೆ ಬರೀ ಇರಾನು, ಇಸ್ರೇಲು, ಅಮೇರಿಕ ಇವರಿಗೆ ಸಂಬಂಧಪಟ್ಟದ್ದಲ್ಲ. ಅಲ್ಲಿ ಹೋಗಿರುವಂತಹ ಎಷ್ಟೋ ಜನ ಪ್ರವಾಸಿಗರಿದ್ದಾರಲ್ಲ ಅವ್ರಿಗೂ ಕೂಡ. ಯಾಕಂದರೆ ಇಷ್ಟೆಲ್ಲ ಆಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಹೋಗಿರ್ತಾರೆ, ಅದು ಹೋದ್ಮೇಲೆ ಇದಾಗಿದೆ ಘಟನೆ. ಹೀಗಿರುವಾಗ ಅವರನ್ನು ಕಾಪಾಡಿ ತರೋದು ಅವರವರ ದೇಶಗಳಿಗೆ ಸಂಬಂಧಪಟ್ಟಂಥ, ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಸರ್ಕಾರದ ಕೆಲಸ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.